ಇನಾಮದಾರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಿಸದೆ ಮತ್ತೋರ್ವ ಕಾರ್ಮಿಕನ ಸಾವಾಗಿದೆ. ಬಾಯ್ಲರ್ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 7ಕ್ಕೆ ಆಗಿದೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟದಲ್ಲಿ ನಿನ್ನೆ 2 ಕಾರ್ಮಿಕರು ಸಾವನ್ನಪ್ಪಿದ್ರು. 6 ಜನರು ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗದೆ 4 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಸಾವನ್ನಪ್ಪಿದವರ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿ ಈ ಘಟನೆ ನಡೆದಿರುವುದು. ಶವಾಗಾರದ ಮುಂದೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾರ್ಮಿಕರ ಸಾವಾದ್ರೂ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆಡಳಿತ ಮಂಡಳಿ ವಿರುದ್ಧ ಕಾರ್ಮಿಕರ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ಸಕ್ಕರೆ ಕಾರ್ಖಾನೆಯನ್ನ ವಿಕ್ರಮ್ ಇನಾಮದಾರ್, ಪ್ರಭಾಕರ್ ಕೋರೆ, ವಿಜಯ್ ಮೆಟಗುಡ್ಡ 3 ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಸಕ್ಕರೆ ಕಾರ್ಖಾನೆ ಇದು. ಈ ಸಕ್ಕರೆ ಕಾರ್ಖಾನೆಯಲ್ಲಿ ನಿನ್ನೆ ಬಾಯ್ಲರ್ ಸ್ಫೋಟಗೊಂಡಿದೆ. ಯಾವ ಕಾರಣಕ್ಕೆ ಬಾಯ್ಲರ್ ಸ್ಫೋಟಗೊಂಡಿದೆ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಆಡಳಿತ ಮಂಡಳಿಯಾದ್ರೂ ಸ್ಪಂದಿಸಬೇಕಲ್ವಾ? ಅಥವಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿರುವಂತಹ ವ್ಯಕ್ತಿಗಳ ಆರೋಗ್ಯವನ್ನ ವಿಚಾರಿಸಲಿಕ್ಕಾದ್ರೂ ಬರಬೇಕಲ್ವಾ? ಆದ್ರೆ ಯಾರು ಕೂಡ ನಮಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ತಮ್ಮ ಮನೆಯಲ್ಲಿ ಅವರು ಆಧಾರವಾಗಿರ್ತಾರೆ. ಆದ್ರೆ ಅಂತವರನ್ನ ಕಳ್ಕೊಂಡು ಈಗ ಆ ಕುಟುಂಬ ಬೀದಿ ಪಾಲಾಗಿದೆ. ನಿನ್ನೆ 2 ಕಾರ್ಮಿಕರು ಸಾವನ್ನಪ್ಪಿದ್ರು. ಇನ್ನು 6 ಜನರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಇವತ್ತು ಒಂದೇ ದಿನ 4 ಜನ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಈಗ ಮೆಕ್ಯಾನಿಕಲ್ ಅಂತ ಉತ್ತರ ಹೋಗಿದ್ರಿ ಸರ್, ಅದೇನೋ ಬಾಯ್ಲರ್ದಾಗ ನೋಡಿ ಸರ್, ನಮ್ಗೇನು ಗೊತ್ತಿಲ್ಲ ಅದು ಏನಾಗಿ ಆಗೈತ್ರು ಏನೋ ಗೊತ್ತಿಲ್ರಿ. ಸ್ಫೋಟ ಆಯ್ಕಾರ ನಾನು ಹೇಳ್ಯಾಕರ ಸ ಅಂದ್ರು ಇವತ್ತು ಸ ಕೇಳಿ ಆಗ ನಾವು ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ರಿ ಸರ್. ಇವತ್ತು 12 ಈಗಾಗಲೇ ಒಂದ್ ತಾಸು ಆತ್ ನೋಡಿ ಸರ್. ಇದಾಗ್ಯ ಮೈ ಎಲ್ಲ ಸುಟ್ಟಿದ್ ಸರ್. ಒಳಗ್ ನಮ್ಗೆ ಸುಟ್ಟಲ್ಲಿ ಯಾರು ಒಳಗ್ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಹಾಕತ್ತಂತ ಬಿಡ್ಲಿಲ್ಲ ಸರ್. ಈ ಮುಂಜಾನೆ ಸರ್ ಈಗ ಡೆತ್ ಆಗ್ಬೇಕಾದ್ರೆ ಅವ್ರು ಟಿವಿ ಆಗಿ ತೋರಿಸ್ಯಾರ ಸರ್. ಏನ್ ಸರ್ ಯಾರು ಕಾರ್ಖಾನೆದಾರ ಇಲ್ಲ ಏನಿಲ್ಲ, ಇನ್ನೇನು ಭೇಟಿ ಆಗಿಲ್ಲ ಸರ್. ಇನ್ನು ಏನ್ ಮಾಡ್ತಾರ ನೋಡ್ಬೇಕ್ರಿ ಸರ್. ಎಷ್ಟು ಕೊಡ್ತಿದ್ರಿ ಪಗಾರ? 8-9 ಸಾವಿರ ರೂಪಾಯಿ ಕೊಡ್ತೀರಿ ಸರ್. ಇವನ್ ಮೇಲೆ ಸರ್ ಮಣ್ತಾನೆ ಅಲ್ಲ ಸರ್. ತಂದೆ ತಾಯಿ ಅಲ್ಲಿಂದ ತಂಗಿ ಹೋಗ್ಬೇಕ್ರಿ. ಇಷ್ಟ ತಂಗಿ ಮದ್ವಿ ಮಾಡಿ ಕೊಟ್ಟ ತನ್ನ ಕೈ ಮೇಲೆ ದುಡಿದ್ರಿ. ಈಗ ತಂಗಿ ತನ್ನ ಮನಿ ಕಟ್ಟಿ ಮದ್ವಿ ಮಾಡ್ಕೊಳ್ಬೇಕನ್ನೋ ಒಂದು ಆಸೆ ಇರ್ತದೆ. ಈ ಅಚಾನಕ್ ಈ ದೇವ್ರಿಗೆ ಕರ್ನಾ ಬಂದಿಲ್ಲಲ್ರಿ, ಏನ್ ಮಾಡೋದ್ರಿ ಸರ್ ಅದು. ಇನ್ನೂ ನಮ್ಮ ಊರಿಗೆ ಏನು ಹೇಳಿಲ್ರಿ ಸರ್. ಅವ್ರು ಯಾರು ಬಂದಾರೋ ಗೊತ್ತಿಲ್ರಿ. ಇನ್ನು ಏನು ಹೇಳಿಲ್ಲ ಸರ್. ನಮ್ಗೆ 2 ವರ್ಷ ಹತ್ರ ಹೋಗ ನಿನ್ನೆ ಬೆಳಿಗ್ಗೆ ಹೋಗಿದ್ರ ಕೆಲ್ಸಕ್ಕೆ? ಇಲ್ರಿ, ಅಲ್ಲೇ ಹೋಗಿ ಬಂದ ಏನ್ ಕೆಲಸ ಮಾಡ್ತಿದ್ರಲ್ಲಿ? ಕೆಲಸ ಮಾಡ್ರಿ. ಕೆಲಸ ಮದುವೆ ಏನಾಗಿದೆ ಕೆಲಸ ಮಾಡಿ ಮನಿ ಎಲ್ಲ ಅವನ ನಡೆಸ್ತಿದ್ದ. ಎಲ್ಲಿ ಯಾರು ಭೇಟಿಯಾಗಿರಿ? ಏನಾಗೈತೆ ಅಂತ ಹೇಳಿದ್ರಿ? ಏನಾಗಿತ್ತು ಅಂತ ಹೇಳಿದ್ರಿ? ಬೆಲ್ಲಷ್ಟು ತೆಗಿತ್ತು ಅಂತ ಹೇಳಿದಾರೆ. ಅದ್ರ ಬಗ್ಗೆ ಏನು ಹೇಳಿಲ್ಲ. ಇವತ್ತು ಬೆಳಗ್ಗೆ ತೀರ್ಕೊಂಡ? ನಿನ್ನೆ ರಾತ್ರಿ 2:30. ಒಬ್ಬ ಬಡ ಹುಡುಗ ಮರಕುಂಬಿ ಶುಗರ್ ಫ್ಯಾಕ್ಟ್ರಿ ಒಳಗ ಬ್ಲಾಸ್ಟ್ ಆಗಿ ಬಾಯ್ಲರ್ ಬ್ಲಾಸ್ಟ್ ಆಗಿ ತೀರ್ಕೊಂಡಂತ ನಮ್ಗೆ ಗೊತ್ತಾಯ್ತು. ನಾವು ದೌಡಾಯಿಸಿ ಎಲ್ಲ ಕೇಳಿಗೆ ಬಂದಿವಿ. ಇಲ್ಲಿ ಯಾರು ನಮ್ಗೆ ಭೇಟಿ ಆಗಿಲ್ಲ ಇನ್ನವರೆಗೆ. ಮತ್ತು ತುಂಬಾ ಬಡತನದಿಂದ ನಾಶ ಆಗಿತ್ತು ಮೊದಲ 600. ಈಗ ಅವ್ನು ಯೋಗ್ಯ ಪರಿಹಾರ ಕೊಡಬೇಕು. ಮತ್ತು 2 ಹುಡುಗರು ಇದ್ರೆ ಅವರ ತಂದೆ ಇದ್ರು ಮೆಂಟಲಿ ಶಾಕ್ ಆಗ್ಯಾನ. ಅದಕ್ಕೆಲ್ಲ ಪರಿಹಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲ ನಾವು ಕೇಳ್ಬೋದು. ಮಾಲೀಕ ಯಾರು ಮಾತಾಡಿಲ್ಲ. IT ಆಗಿತ್ರಿ, ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ ಅವನು.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಇನಾಮದಾರ್ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಸ್ಫೋಟಗೊಂಡು 24 ಗಂಟೆಗಳು ಕಳೀತಾ ಇದೆ. ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಮಾಲೀಕರಾಗ್ಲಿ ಅಥವಾ ಆಡಳಿತ ಮಂಡಳಿಯಾಗ್ಲಿ ಸ್ಥಳಕ್ಕೆ ಬಂದಿಲ್ಲ ಅಥವಾ ಆ ಕುಟುಂಬಸ್ಥರ ಸಮಸ್ಯೆಗಳನ್ನ ಕೇಳಲಿಲ್ಲ. ಹಾಗಿದ್ರೆ ಈ ವಿಚಾರ ಅವರಿಗೆ ಗೊತ್ತೇ ಇಲ್ವಾ? ಜೊತೆಗೆ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿರುವಂತದ್ದು. ಸೊ ಇನ್ನುಳಿದಂತಹ ಚಿಕಿತ್ಸೆಯನ್ನ ಕೊಡ್ತಾ ಇದಾರಲ್ಲ, ಅವರೆಲ್ಲ ಆರಾಮಾಗಿದ್ದಾರಾ ಅಥವಾ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ? ಹೆಚ್ಚಿನ ಚಿಕಿತ್ಸೆಗಾಗಿ ಏನಾದರೂ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಇನ್ಫಾರ್ಮೇಶನ್ ಏನಾದರೂ ಸಿಗ್ತಾ ಇದೆಯಾ? ಚೈತ್ರ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮುರ್ಕುಂಬಿ ಗ್ರಾಮದಲ್ಲಿ ಒಂದು ಘಟನೆ ನಡೆಸಿರ್ತಕ್ಕಂಥದ್ದು. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಸುಮಾರು 7 ಜನ ಮೃತಪಟ್ಟಿದ್ದಾರೆ. ನಿನ್ನೆ 8 ಜನ ಗಂಭೀರವಾಗಿ ಗಾಯಗೊಂಡಿದ್ದರು. ಅವ್ರನ್ನ ಬೈಲಹೊಂಗಲದಿಂದ ಜೀರೋ ಟ್ರಾಫಿಕ್ ನಲ್ಲಿ ಬೆಳಗಾವಿಯ KLE ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ನಿನ್ನೆ ರಾತ್ರಿಯಿಂದಲೂ ಕೂಡ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಕೊಟ್ಟರು ಕೂಡ ಅವರ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಮೃತರ ಸಂಖ್ಯೆ ಬೆಳಗ್ಗೆಯಿಂದಲೂ ಕೂಡ ಏರಿಕೆ ಕಂಡಿರ್ತಕ್ಕಂಥದ್ದು. ನಿನ್ನೆ ಸಂಜೆಯ ವೇಳೆಗೆ 2 ಮೃತಪಟ್ಟರೆ ಇವತ್ತು ಮಧ್ಯಾಹ್ನದ ವೇಳೆಗೆ 5 ಜನ ಮೃತಪಟ್ಟಿರ್ತಕ್ಕಂಥದ್ದು. ಒಟ್ಟು ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ ಮತ್ತು ಗಾಯಾಳು ಮತ್ತೊಬ್ಬರನ್ನು ಕೂಡ ಚಿಕಿತ್ಸೆಯನ್ನ ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಸದ್ಯ ನೀಡಲಾಗ್ತಕ್ಕಂಥದ್ದು. ಈಗ ಕುಟುಂಬಸ್ಥರ ಆರೋಪ ಏನು ಅಂತಂದ್ರೆ, ಇಷ್ಟೆಲ್ಲ ದೊಡ್ಡ ಘಟನೆ ಆದರೂ ಕೂಡ ಈ ಆಡಳಿತ ಮಂಡಳಿ ಯಾವುದಕ್ಕೂ ಕೂಡ ಸ್ಪಂದನೆಯನ್ನ ಕೊಟ್ಟಿಲ್ಲ ಮತ್ತು ಕನಿಷ್ಠ ಬಂದು ಸೌಜನ್ಯಕ್ಕಾದ್ರೂ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ ಅಂತಕ್ಕಂಥ ಆರೋಪ ಇರತಕ್ಕಂಥದ್ದು. ಮರ್ಕುಂಬಿ ಬಳಿ ಇರತಕ್ಕಂಥ ಈ ಒಂದು ಸಕ್ಕರೆ ಕಾರ್ಖಾನೆ ಪ್ರಮುಖವಾಗಿ ಮಾಜಿ ಸಂಸದ ಪ್ರಭಾಕರ್ ಕೋರೆ ಹಾಗೇನೆ ವಿಜಯ್ ಮೆಟಗೂಡ್ ಜೊತೆಗೆ ವಿಕ್ರಮ್ ಇನಾಮದಾರ್ ಅವರ ಪಾಲುದಾರಿಕೆಯಲ್ಲಿರ್ತಕ್ಕಂಥದ್ದು. 3 ಜನ ಕೂಡ ರಾಜಕೀಯ ಪಕ್ಷದಲ್ಲಿ ಗುರುತುಕೊಂಡಿದ್ದಾರೆ ಮತ್ತು ಪ್ರಮುಖ ಹುದ್ದೆಯಲ್ಲೂ ಕೂಡ ಇದ್ದಂತವರು. ಇಷ್ಟಾದರೂ ಕೂಡ ಒಂದು ಸ್ಪಂದನೆ ನೀಡದೇ ಇರುವುದು ಸಾಕಷ್ಟು ಸದ್ಯ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ಮೃತರ ಮರಣೋತ್ತರ ಪರೀಕ್ಷೆಯನ್ನ ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಮಾಡಿ 3 ಜನರ ಶವಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 2 ಪಾರ್ಥಿವ ಶರೀರಗಳ ಮರಣೋತ್ತರ ಪರೀಕ್ಷೆ ಬಾಕಿ ಇದೆ. ಚೈತ್ರ. ಚಂದ್ರಕಾಂತ್ ಸುಗಂಧಿ, ಇನ್ನು ಎಷ್ಟು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ? ಅವರ ಪರಿಸ್ಥಿತಿ ಯಾವ ರೀತಿ ಇದೆ? ಜೊತೆಗೆ ಸರ್ಕಾರದಿಂದ ಜನಪ್ರತಿನಿಧಿಗಳ ಅಥವಾ ಅವರೇನಾದರೂ ಭೇಟಿ ಕೊಟ್ಟಿದ್ದಾರಾ ಅಥವಾ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರಾ? ಸ್ಪೆಷಲಿ ಈ ಒಂದು ಸ್ಫೋಟಕ್ಕೆ ಏನ್ ಕಾರಣ ಅಂತ ಏನಾದರೂ ಖಚಿತಪಡಿಸಿದ್ರಾ ಹೇಗೆ? ಚೈತ್ರ, ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಇದೆ. ಆ ಬಾಯ್ಲರ್ ನ ರಿಪೇರಿ ಮಾಡೋಕೆ ಹೋಗಿದ್ರು. ಯಾಕಂದ್ರೆ ಅದರಲ್ಲಿ ಅತಿ ಹೆಚ್ಚು ಬಿಸಿ ಪದಾರ್ಥ ಇತ್ತು. ಅದನ್ನ ಸುಡುವಂತ ಸಂದರ್ಭದಲ್ಲಿ ಇವರ ಮೈ ಮೇಲೆ ಬಿದ್ದಿರ್ತಕ್ಕಂಥದ್ದು. ಯೂನಿಟ್ ನಂಬರ್ 1 ರಲ್ಲಿ ವಾಲ್ ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಬಾಯ್ಲರ್ ಸ್ಫೋಟಗೊಂಡಿರ್ತಕ್ಕಂಥದ್ದು. ಸದ್ಯ ಘಟನೆ ಬಗ್ಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಮಾಹಿತಿಯನ್ನು ಪಡ್ತಾ ಇದ್ದಾರೆ. ಕಾರ್ಖಾನೆಯಿಂದ ಸಂಜೆ ಒಳಗಾಗಿ ಸಮಗ್ರ ಮಾಹಿತಿ ಕೊಡುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರದಿಂದ ಮತ್ತು ಇದುವರೆಗೂ ಯಾವುದೇ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಮತ್ತು ಕಾರ್ಖಾನೆ ಮಾಲೀಕರು ಇದಕ್ಕೆ ಜವಾಬ್ದಾರಿಯಾಗಿದ್ದು ಕೂಡ ಅವರು ಸ್ಥಳಕ್ಕೆ ಭೇಟಿ ಕೊಡದಿರು ಸಾಕಷ್ಟು ಆಕ್ರೋಶಕ್ಕೆ ಸದ್ಯ ಕಾರಣವಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸಾವಿನ ಸಂಖ್ಯೆ ಇವತ್ತು 7ಕ್ಕೆ ಏರಿಕೆಯಾಗಿದೆ. ಯಾಕಂದ್ರೆ ನಿನ್ನೆಯೇ ಸ್ಫೋಟದ ಸಂದರ್ಭದಲ್ಲಿ 2 ಕಾರ್ಮಿಕರು ಸ್ಥಳದಲ್ಲಿಯೇ ಮೃತಪಟ್ಟಿದ್ರು. ಹಾಗಾಗಿ ಇನ್ನುಳಿದಂತಹ ಕಾರ್ಮಿಕರನ್ನ ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇವತ್ತು ಒಂದೇ ದಿನ 4 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮಾದಾವರ BIEC ಗ್ರೌಂಡ್ ನಲ್ಲಿ ನಡೆದಿದ್ದಂತಹ ಕೊಲೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಂಬಳ ಕೇಳಿದ್ದಕ್ಕೆ ಕೊಲೆಯನ್ನೇ ಮಾಡಿದ ಡಾಬಾ ಮಾಲೀಕ. ಕೇವಲ 3,000 ಹಣಕ್ಕಾಗಿ ಮಾಲೀಕನಿಂದ ಯುವಕನನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ಮಾಲೀಕನ ಹತ್ತಿರ ಯುವಕ ಹೋಗಿ ತಾನು ಮಾಡಿದ ಕೆಲಸಕ್ಕೆ ಸಂಬಳವನ್ನ ಕೊಡಿ ಅಂತ ಕೇಳಿದ್ದಾನೆ ಅಷ್ಟೇ. ಮಾಲೀಕ ಕೇವಲ 3,000 ಹಣವನ್ನ ಕೊಡದೆ ಯುವಕನನ್ನ ಕೊಲೆಗೈದಿದ್ದಾನೆ. ಹೆಲಿಕಾಪ್ಟರ್ ಇಳಿಯುವ ಜಾಗವನ್ನ ತೋರಿಸಲು ಕರೆದೊಯ್ದು ಕೊಲೆಯನ್ನ ಮಾಡಲಾಗಿದೆ. ಕೊಲೆ ಮಾಡಿ ಮನೆಗೆ ಹೋದವನಿಗೆ ಮತ್ತೆ ಭಯ ಕಾಡಿದೆ, ಪಶ್ಚಾತ್ತಾಪ ಆಗಿದೆ. ಮಧ್ಯರಾತ್ರಿ ಬಂಕ್ನಿಂದ ಪೆಟ್ರೋಲ್ ತಂದು ಬೆಂಕಿ ಹಚ್ಚಿದಾನೆ ಭೂಪ. ಹೊಸ ವರ್ಷದ ದಿನವೇ ರವಿ ಹೊನ್ನಮ್ಮನವರ್ ಅನ್ನುವಂತಹ ವ್ಯಕ್ತಿಯನ್ನ ಕೊಲೆಗೈಯಲಾಗಿದೆ. ಧಾರವಾಡದಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅರಸಿ ಬಂದಿದ್ದಂತಹ ಯುವಕ 2 ತಿಂಗಳ ಹಿಂದಷ್ಟೇ ಆತ ಡಾಬಾದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. 2 ತಿಂಗಳು ಕೆಲಸವನ್ನ ಸಹ ಮಾಡಿದ್ದ. ಹಾಗಾಗಿ ಯುವಕ ಹೋಗಿ ಆ ಮಾಲೀಕನ ಹತ್ರ ಸಂಬಳವನ್ನ ಕೇಳಿದ್ದಾನೆ. ಕೇವಲ 3,000 ಸಂಬಳವನ್ನ ಕೊಟ್ಟಿದ್ದಿದ್ರೆ ಈ ಕೊಲೆ ನಡೀತಾ ಇರಲಿಲ್ಲ. ಆದ್ರೆ 3,000ವನ್ನ ಆ ಮಾಲೀಕ 3 ಕೋಟಿ ಅಂತ ಅಂದ್ಕೊಂಡ ಅಂತ ಅನ್ಸುತ್ತೆ. ಹಾಗಾಗಿ 3,000 ಸಂಬಳ ಕೇಳ್ದ ಅಂತ ಹೇಳಿ ಆತನಿಗೆ ಹೆಲಿಕಾಪ್ಟರ್ ತೋರಿಸ್ತೀನಿ ಬಾ, ಆ ಜಾಗವನ್ನ ತೋರಿಸ್ತೀನಿ ಬಾ ಅಂತ ಹೇಳಿ ಆ ಯುವಕನನ್ನ ಆ ಜಾಗಕ್ಕೆ ಕರೆಸ್ಕೊಂಡು ಆತ ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿದ ಬಳಿಕ ಆತ ಮನೆಗೆ ಬರ್ತಾನೆ. ಜೊತೆಗೆ ಭಯ ಕೂಡ ಕಾಡಿತ್ತು, ನಾನು ಅಲ್ಲೇ ಅವನ್ನ ಮರ್ಡರ್ ಮಾಡಿಬಿಟ್ಟಿದ್ದೀನಿ,
ಜೊತೆಗೆ ಪಶ್ಚಾತ್ತಾಪ ಆಗ್ತಾ ಇತ್ತು. ಸೊ ಏನ್ ಮಾಡಬೇಕಿತ್ತು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಬೇಕಿತ್ತು. ಆತ ಅದನ್ನ ಮಾಡಲಿಲ್ಲ. ಆ ಜಾಗಕ್ಕೆ ಮತ್ತೆ ಹೋಗಿ ಪೆಟ್ರೋಲ್ ಬಂಕ್ನಿಂದ ಪೆಟ್ರೋಲ್ ತಗೊಂಡು ಅಲ್ಲಿ ಆ ಬಾಡಿಯನ್ನ ಸುಟ್ಟು ಹಾಕಿದ. ಮಾದಾವರದಲ್ಲಿ ನಡೆದಂತಹ ಕೊಲೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸ್ವತಃ ಮಾಲೀಕರೇ ಈಗ ವಿಚಾರಣೆಯ ಸಂದರ್ಭದಲ್ಲಿ ಅಸಲಿ ಕಹಾನಿಯನ್ನ ಬಾಯ್ಬಿಟ್ಟಿದ್ದಾನೆ. ವಿಚಾರಣೆ ವೇಳೆ ಸಂಬಳ ಹಣ ಕೊಡಬೇಕಾಗಿದ್ದಂತಹ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಮಾದಾವರ ಬಳಿಯ ಸುಪ್ರೀತ್ ಎಂಬಾತನ ಡಾಬಾವನ್ನ ನಡೆಸ್ತಾ ಇದ್ದಂತಹ ಚಂದನ್, ಯಾಕಂದ್ರೆ ಈತ ಸಂಬಳ ಕೊಡಬೇಕಾಗಿತ್ತು, ಸಂಬಳ ಕೊಡ್ಲಿಲ್ಲ, ಹಾಗಾಗಿ ಯುವಕ ಕೇಳ್ದ ಅಂತ ಹೇಳಿ ಮಾಲೀಕ ಬರ್ಬರವಾಗಿ ಆತನನ್ನ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದಾನೆ. ಇದ್ದು ರೊಕ್ಕ ಕೇಳಿದಕ್ಕ ಅವ ಚಂದನ್ ಅನ್ನವ ಭಾಳ ಕ್ರೂರವಾಗಿ ಕೊಲೆ ಮಾಡ್ಯಾನ್ರಿ. ಮತ್ತು ದುಡ್ದಿದ್ದು ರೊಕ್ಕ ಕೊಡ್ತೇನೆ ಬಾ ಅಂತೇಳಿ ಅಲ್ಲೆಲ್ಲ ಕರೆಸಿ ಕೊಂದಾನ್ರಿ. ಅವಂಗೆ ಭಾಳ ಕಠಿಣವಾದ ಶಿಕ್ಷೆ ಕೊಡ್ಬೇಕ್ರಿ. ನಮ್ಗೆ ಭಾಳ ಅನ್ಯಾಯ ಆಗೈತಿ. ಅವಂಗೆ ಶಿಕ್ಷೆ ಕೊಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ. ಆದ್ರೆ ಅವ ಒಬ್ಬ ಕೊಂದಾನಿಲ್ಲ ಅಂತೇಳಿ ನಮ್ಗೆ ಡೌಟ್. ಇನ್ನೂ ಜನ ಇರ್ಬೇಕು, ಭಾಳ ಅವ್ರನ್ನೂ ಹಿಡಿಬೇಕು. ಹಿಡಿದು ನಮ್ಮ ಅಣ್ಣನ ಸಾವಿಗೆ ನೀವು ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮ್ಮಲ್ಲಿ ದುಡ್ದಿದ್ದು ರೊಕ್ಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಆರ್ಯ, ಕೇವಲ 3,000 ಸಂಬಳವನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಿದಾನಲ್ಲ ಮಾಲೀಕ. ಆ 3,000 ಏನಾದ್ರೂ 3 ಕೋಟಿ ಅಂತ ಭಾವಿಸಿದ್ನ. ಜೊತೆಗೆ ಈ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಆತ. ಖಂಡಿತವಾಗ್ಲೂ ಚೈತ್ರ, ಈ ರವಿ ಎಂಬುವಂತಹ ವ್ಯಕ್ತಿ ಮೂಲತಃ ಧಾರವಾಡದವನು. 3 ತಿಂಗಳ ಹಿಂದೆ ಬೆಂಗಳೂರಿಗೆ ಕೆಲಸ ಹುಡುಕೊಂಡು ಅಂತ ಬರ್ತಾನೆ. ಮೊದಲನೇದಾಗಿ ಇದೇ ಒಂದು ಬೆಂಗಳೂರಿನಲ್ಲಿ ಒಂದು ಎಗ್ ರೈಸ್ ಅಂಗಡಿಯಲ್ಲಿ ಎಗ್ ರೈಸ್ ಮಾಡ್ಕೊಂಡು ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಆದ್ರೆ 15 ದಿನಗಳ ಹಿಂದೆ ಇಲ್ಲಿ ಕೆಪಿ ಅಗ್ರಹಾರದಲ್ಲಿ ಎಗ್ ರೈಸ್ ಅಂಗಡಿಯಲ್ಲಿ ಕೆಲಸವನ್ನ ಬಿಟ್ಟು ಈತ ಏನ್ ಮಾಡ್ತಾನೆ, ನೆಲಮಂಗಲ ಸಮೀಪ ಇರುವಂತ ಒಂದು ಡಾಬಾದಲ್ಲಿ ಕೆಲಸಕ್ಕೆ ಅಂತ ಹೋಗ್ತಾನೆ. ಅದರಲ್ಲಿ ಏನಂತಾನೆ 10 ದಿನಗಳ ಕಾಲ ಕೆಲಸ ಮಾಡಿದಂತಹ ವೇಳೆಯಲ್ಲಿ ನ್ಯೂ ಇಯರ್ಗೆ ಪಾರ್ಟಿ ಮಾಡಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಈ ಮಾಲೀಕನಿಗೆ ನನ್ನ 10 ದಿನದ ಸಂಬಳವನ್ನು ಕೊಡಿ ಅಂತಾನು ಕೂಡ ಅಷ್ಟೇ ಕೇಳ್ತಾನೆ. ಅಲ್ಲಿ ಚಂದನ್ ಎನ್ನುವಂತ ವ್ಯಕ್ತಿ ಆ ಒಂದು ಕಂಪ್ಲೀಟ್ ಆಗಿ ಒಂದು ಡಾಬಾದ ಇನ್ಚಾರ್ಜ್ ಅನ್ನು ಕೂಡ ನೋಡ್ಕೊಂಡಿರ್ತಾನೆ. ಯಾವಾಗ ಈತ ದುಡ್ಡು ಕೇಳ್ತಾನೆ, ದುಡ್ಡು ಕೊಡೋದಕ್ಕೆ ನಿರಾಕರಿಸ್ತಾನೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ನ್ಯೂ ಇಯರ್ ನ ದಿನದಂದೇ ಆಯ್ತು ಪಾರ್ಟಿ ಬೇಕಾನೆ, ನಾನು ಪಾರ್ಟಿ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಅದೇ ಒಂದು ಮಾದಾವರ ಸಮೀಪ ಒಂದು ಓಪನ್ ಗ್ರೌಂಡ್ ಇದೆ, ಅಲ್ಲಿ ಹೆಲಿಕಾಪ್ಟರ್ಗಳೆಲ್ಲವೂ ಕೂಡ ಇಳುತ್ತೆ. ಆ ಒಂದು ಗ್ರೌಂಡ್ ನಲ್ಲಿ ಹೋಗಿ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಪಾರ್ಟಿ ಕೂಡ ಅಷ್ಟೇ ಮಾಡ್ತಾರೆ. ಪಾರ್ಟಿ ಆದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ರೀತಿ ಈಗ ಸದ್ಯಕ್ಕೆ ದುಡ್ಡು ಕೊಡೋಕೆ ಆಗೋದಿಲ್ಲ, ಒಂದು ತಿಂಗಳು ಕೆಲಸ ಮಾಡು, ತದನಂತರ ದುಡ್ಡು ಕೊಡ್ತೀನಿ ಅಂತಾನು ಕೂಡ ಆತನನ್ನ ಒಪ್ಪಿಸ್ತಾನೆ. ಒಪ್ಪಿಸಿದ್ದಾದಂತಹ ಬಳಿಕವೂ ಕೂಡ ಅಷ್ಟೇ ರವಿಗೆ ಒಂದಷ್ಟು ದುಡ್ಡಿನ ಅಗತ್ಯತೆ ಕೂಡ ಇರುತ್ತೆ. ಆ ಕುಡಿದಂತ ಅಮಲ್ನಲ್ಲಿ ಮತ್ತೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಇಬ್ಬರ ಮಧ್ಯೆ ಒಂದು ಜಗಳ ಕೂಡ ಆಗುತ್ತೆ. ಜಗಳ ಆದಂತಹ ವೇಳೆಯಲ್ಲಿ ಅಲ್ಲೇ ರವಿಯನ್ನ ಆತ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದಂತಹ ಬಳಿಕ ಮತ್ತೆ ವಾಪಸ್ ಆತ ಡಾಬಾಗೆ ಬರ್ತಾನೆ. ಡಾಬಾಗೆ ಬಂದು ಮಲ್ಕೊಂಡಂತ ಟೈಮ್ ನಲ್ಲೂ ಕೂಡ ಅಷ್ಟೇ ಒಂದ್ ವೇಳೆ ಏನಾದ್ರೂ ಓಪನ್ ಸ್ಪೇಸ್ ಅಲ್ಲಿರುವಂತಹ ಬಾಡಿಯನ್ನ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಗೊತ್ತಾಯ್ತು ಅಂದ್ರೆ ಖಂಡಿತ ನಂದೇ ಒಂದು ಡಾಬಾಗೆ ಹುಡುಕೊಂಡು ಬರ್ತಾರೆ, ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಮತ್ತೇನ್ ಮಾಡಬಹುದು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಅದರಂತೆ ಆತ ಎಗೈನ್ ಅಲ್ಲೇ ಒಂದು ತನ್ನ ಡಾಬಾದಿಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ಟು ಪೆಟ್ರೋಲ್ ಅನ್ನ ಖರೀದಿ ಮಾಡಿಕೊಂಡು ಮತ್ತೆ ಆ ಒಂದು ಕೊಲೆ ಆದಂತಹ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ರವಿಯ ಮೇಲೆ ಪೆಟ್ರೋಲ್ ಅನ್ನು ಸುರಿದು ಬೆಂಕಿ ಹಚ್ತಾನೆ. ಏನಕ್ಕೆ ಅಂತಂದ್ರೆ ಕಂಪ್ಲೀಟ್ ಆಗಿ ಏನಾದ್ರು ಆತ ಸುಟ್ಟೋದು ಅಂತಂದ್ರೆ ಯಾರು ಅಂತ ಐಡೆಂಟಿಫೈ ಮಾಡೋಕೆ ಆಗೋದಿಲ್ಲ, ನಾನು ಬಚಾವ್ ಆಗಬಹುದು ಅನ್ನೋ ಒಂದು ಪ್ಲಾನ್ ಅನ್ನು ಕೂಡ ಅಷ್ಟೇ ಆತ ರೂಪಿಸ್ಕೊಂಡಿರ್ತಾರೆ. ಇದಾದಂತ ಬಳಿಕ ಬೆಳಿಗ್ಗೆ ಅಷ್ಟೊತ್ತಿಗೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಅಷ್ಟೇ ನೋಡ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಾದನಾಯಕನಹಳ್ಳಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಒಂದ್ ರೀತಿ ಪೊಲೀಸರಿಗೆ ಸವಾಲಾಗುತ್ತೆ. 1-2 ದಿನಗಳಾದಂತಹ ಬಳಿಕ ಈ ರವಿಯ ಕುಟುಂಬಸ್ಥರು ಪೊಲೀಸರಿಗೆ ಒಂದು ಮಿಸ್ಸಿಂಗ್ ಕೇಸ್ ಅನ್ನು ಕೂಡ ಅಷ್ಟೇ ಕೊಡೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ನನ್ನ ಮಗ 2-3 ದಿನಗಳಿಂದಲೂ ಕೂಡ ಅಷ್ಟೇ ಫೋನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಿಸ್ಸಿಂಗ್ ಕೇಸ್ ಕೊಡೋದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಈ ಬಾಡಿ ಕೂಡ ಅಷ್ಟೇ ಸಿಕ್ಕಿರುತ್ತಲ್ಲ, ಇದನ್ನ ಐಡೆಂಟಿಫೈ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದಾದಂತಹ ಸಂದರ್ಭದಲ್ಲಿ ಅದು ರವಿಯ ಮೃತದೇಹ ಅನ್ನುವಂಥದ್ದು ಕೂಡ ಅಷ್ಟೇ ಪೊಲೀಸರಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ರವಿ ಎಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಡಾಬಾಗೆ ಹೋಗಿ ವೆರಿಫೈ ಮಾಡಿದಂತ ವೇಳೆಯಲ್ಲಿ ಅಲ್ಲಿ ಆ ಡಾಬಾ ಉಸ್ತುವಾರಿ ನೋಡ್ಕೊಳ್ತಿದ್ದಂತ ಚಂದನ್ ಏನಿದೆ ಆತ ಅಲ್ಲಿಂದ ನಾಪತ್ತೆ ಆಗಿರ್ತಾನೆ. ಅವಾಗ ಪೊಲೀಸರು ಒಂದು ಡೌಟ್ ಕ್ಲಿಯರ್ ಆಗುತ್ತೆ, ಖಂಡಿತ ಚಂದನ್ ಒಂದು ಕೊಲೆ ಮಾಡಿರಬಹುದು ಅಂತ ಹೇಳ್ಬಿಟ್ಟು. ತದನಂತರ ಪೊಲೀಸರು ತಮ್ಮ ಎಂದಿನ ಒಂದು ಶೈಲಿಯಲ್ಲೇ ಒಂದು ಟವರ್ ಲೊಕೇಶನ್ ಹಾಕೊಂತಾರೆ, ತನ್ನ ಸಿಡಿಆರ್ ಅನ್ನು ಅನಾಲೈಸಿಸ್ ಮಾಡ್ತಾರೆ. ಆಗ ಬೆಳ್ಳೂರು ಕ್ರಾಸ್ ನಲ್ಲಿ ಆತ ಅಡಿಗೆ ಕುಳಿತಿರುವಂತದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಹೋಗಿ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಆತ ಹೇಳ್ತಾನೆ, ಆತ ಸುಮಾರು 11 ದಿನಗಳಿಂದಲೂ ಕೂಡ ಅಷ್ಟೇ ನಮ್ಮ ಡಾಬಾದಲ್ಲಿ ಕೆಲಸ ಮಾಡ್ತಿದ್ದ. 11 ದಿನದ ಸಂಬಳ 3,000 ರೂಪಾಯಿ ಆಗಿತ್ತು. ಆ ಒಂದು 3,000 ರೂಪಾಯಿ ಹಣ ನನಗೆ ಎಮರ್ಜೆನ್ಸಿಯಾಗಿ ಬೇಕಿದೆ ಕೊಡು ಅಂತಂದ್ರೆ, ಆದ್ರೆ ನಾವು ಹಣ ಅವತ್ತು ಇಲ್ಲ, ನಾವು ಮುಂದೆ ಇನ್ನೊಂದು ತಿಂಗಳು ಕೆಲಸ ಮಾಡಿ ಆಮೇಲೆ ಕೊಡ್ತೀವಿ ಅಂತ
ಅಂತ ಹೇಳಿದ್ರೆ ಆದ್ರೂ ಕೂಡ ನಿರಂತರವಾಗಿ ಹಣಕ್ಕೋಸ್ಕರ ಆತ ಡಿಮ್ಯಾಂಡ್ ಮಾಡ್ತಿದ್ದಂತ ಕಾರಣಕ್ಕೋಸ್ಕರ ಕುಡಿದಂತ ಅಮಲಿನಲ್ಲಿ ಈ ರೀತಿಯಂತ ಒಂದು ಕೊಲೆಯನ್ನ ಮಾಡಿದ್ದೀನಿ ಅಂತ ಪೊಲೀಸರ ಮುಂದೆ ತಪ್ಪು ಒಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಸದ್ಯಕ್ಕೆ ಪೊಲೀಸರು ಆತನನ್ನ ಬಂಧನ ಮಾಡಿದ್ದು ಈಗಾಗಲೇ ಜೈಲ್ಗೂ ಕೂಡ ಅಷ್ಟೇ ಬಿಟ್ಟು ಇರುವಂತಹದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಾಮರಾಜನಗರದಲ್ಲಿ ಸಾಮಾಜಿಕ ಬಹಿಷ್ಕಾರ ಭೂತ ಇನ್ನೂ ಕೂಡ ಮನೆ ಮಾಡಿದೆ. ವಿಧವೆ ಮಗಳು ಮನೆಗೆ ವಾಪಸ್ ಬರೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಮಗಳು ಮನೆಗೆ ಬರೋಕೆ 5 ಲಕ್ಷ ದಂಡವನ್ನ ಕಟ್ಟಬೇಕಂತೆ. ಇದು ಆ ಊರಿನಲ್ಲಿ ಹಿರಿಯರು ಮಾಡಿಕೊಂಡಿರುವಂತಹ ಒಂದು ನಿಯಮ. ಚಾಮರಾಜನಗರದಲ್ಲಿ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ. ವಿಧವೆ ಮಗಳು ಮನೆಗೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ ತಂದೆ ತಾಯಿ ಮುಂದಾಗಿರ್ತಾರೆ. ಆಗ ಆ ಒಂದು ಊರಿನ ಗ್ರಾಮದ ಹಿರಿಯರು ನೀವೇನಾದ್ರೂ ಊರಿಗೆ ಬರಬೇಕು ಅಂತ ಹೇಳಿದ್ರೆ 5 ಲಕ್ಷ ದಂಡ ಕಟ್ಟಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಚಾಮರಾಜನಗರದ ಬಂಡಿಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೇರೆ ಜಾತಿಯ ಹುಡುಗನ ಮದುವೆ ಆಗಿದ್ದು ಯುವತಿ. ಬೇರೆ ಜಾತಿ ಯುವಕನೊಂದಿಗೆ ವಿವಾಹದ ಬಳಿಕ ಆ ಕುಟುಂಬವನ್ನ ಆ ಗ್ರಾಮದಿಂದ ಬಹಿಷ್ಕರಿಸಲಾಗಿತ್ತು. ಬಂಡಿಗೆರೆ ಗ್ರಾಮದ ನಿವಾಸಿ ಕೃಷ್ಣರಾಜುರಿಂದ ಬಹಿಷ್ಕಾರ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪ್ರೀತಿಸಿದ ಅನ್ಯ ಜಾತಿಯ ಯುವಕನೊಂದಿಗೆ ವಿವಾಹ ಮಾಡಿದ್ರು ತಂದೆ. ವಿವಾಹದ ನಂತರ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಮಗಳ ಗಂಡ ಕೂಡ ನಿಧನ ಆಗಿರ್ತಾರೆ. ಸೊ ಹಾಗಾಗಿ ವಿಧವೆ ಮಗಳನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ತಂದೆ ತಾಯಿ ಇಬ್ರು ಕೂಡ ಡಿಸೈಡ್ ಮಾಡ್ತಾರೆ. ಆದ್ರೆ ಅಲ್ಲಿ ಊರಿನ ಗ್ರಾಮದ ಹಿರಿಯರೇನಿರ್ತಾರೆ, ಸೊ ಅವಳು ಬೇರೆ ಜಾತಿಯ ಯುವಕನನ್ನ ಮದುವೆ ಆಗಿದ್ದಾಳೆ, ಹಾಗಾಗಿ ನಮ್ಮ ಊರಿಗೆ ಆಕೆಯನ್ನ ಕರ್ಕೊಂಡು ಬರೋ ಹಾಕಿಲ್ಲ. ಒಂದು ವೇಳೆ ಏನಾದರೂ ನೀವು ಆ ಹುಡುಗಿಯನ್ನ ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ನಮಗೆ 5 ಲಕ್ಷವ ದಂಡವನ್ನ ಕಟ್ಟಬೇಕು ಅಂತ ಹೇಳಿ ಆ ಕುಟುಂಬಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಒಂಟಿಯಾಗಿದ್ದಂತಹ ಮಗಳನ್ನ ಕರ್ಕೊಂಡು ಮನೆಯಲ್ಲಿ ಇರಿಸ್ಕೊಳ್ಳೋದಕ್ಕೂ ಕೂಡ ತಂದೆ ಕೃಷ್ಣರಾಜು ಹಿಂದೆ ಮುಂದೆ ನೋಡಬೇಕಾದಂತಹ ಪರಿಸ್ಥಿತಿ ಪಾಪ ನಿರ್ಮಾಣ ಆಗಿತ್ತು. ಮತ್ತೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ದಂಡ ಕೂಡ ಕೊಡಬೇಕಿತ್ತು. ಯಜಮಾನರು ಒಂದ್ ಕಡೆ ಒತ್ತಾಯ ಮಾಡ್ತಾ ಇದ್ರು, ಗ್ರಾಮ ಪಂಚಾಯತ್ಗೆ ದೂರನ್ನ ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಕೃಷ್ಣರಾಜು ಆರೋಪ ಮಾಡ್ತಾ ಇದ್ದಾರೆ. ನಾನು ನಮ್ಮ ಮಗಳನ್ನ 2023 ಮಾರ್ಚ್ 12 ಮದುವೆ ಮಾಡಿರ್ತೀವಿ. ಅನ್ಯ ಜಾತಿಗೆ ಮದುವೆ ಮಾಡಿದ್ದೀರಾ ಅಂತ ಹೇಳಿ ನಮ್ಮನ್ನ ಬಂಡಿಗೆರೆಯಲ್ಲಿ ಗ್ರಾಮದಲ್ಲಿ 5,000 ರೂಪಾಯಿ ದಂಡ ಕೊಡಬೇಕು, 5 ಲಕ್ಷ ದಂಡ ಕೊಡಬೇಕು ನೀವು ಅಂತ ಹೇಳಿ ಬಂಡಿಗೆರೆಯಲ್ಲಿ ನಮ್ಮನ್ನ ಬಹಿಷ್ಕಾರ ಹಾಕಿದ್ದಾರೆ. 3 ವರ್ಷದಿಂದನೂ ನಾವು ಇದೇ ತರ ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ತಾಳ್ಮೆಯಿಂದ ಕಾಯ್ಕ ಬಂದಿದ್ದೀವಿ. ಯಾರು ಸತ್ತಾಗ ಅವ್ರನ್ನ ಸೇರಿಸ್ಬೇಡಿ, ಮದುವೆ ಸಮಾರಂಭಗಳಿಗೆ ಅವ್ರನ್ನ ಕರಿಬೇಡಿ, ಅವ್ರ ಮಕ್ಕಳನ್ನ ಅವ್ರ ಮನೆಯವ್ರನ್ನ ಯಾರು ಮಾತುಕತೆ ಆಡಿಸ್ಬೇಡಿ ಅಂತ ಹೇಳಿ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ದಂಡ ಕೊಟ್ರೆ ಅವರು ಇವತ್ತೇ ನಮ್ ಜೊತೆಗೆ ಸೇರ್ಕೋಬಹುದು, ಇಲ್ಲ ಅಂತಂದ್ರೆ ಅವ್ರು ಹಿಂಗೆ ಮುಂದುವರಿಸ್ತಾನ ಅಂತ ಹೇಳಿ ಇದ್ ಮಾಡ್ತಾ ಇದ್ದಾರೆ. ನಮ್ಗೆ ಅಂಗಡಿಗಳಲ್ಲಿ ಏನಾದ್ರು ಒಂದ್ ಸಾಮಾನ್ ತಗೋಬೇಕು ಅಂತಂದ್ರೆ ನಾವು ನಗರಕ್ಕೆ ಬಂದೇ ತಗೊಂಡ್ ಹೋಗೋ ಅಂತ ಪರಿಸ್ಥಿತಿ ಐತೆ. ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್. ನಾವು ಮನೇಲೆ ಏನಾದ್ರು ಮಾಡ್ಕೊಂಡು ನಮ್ಗೆ ಜೀವನನೇ ಬೇಡ ಅನ್ನೋ ತರ ಹೋಗಬರ ಅಂತ ಕೆಲ್ಸಕ್ಕೆ ಹೋಗೋ ಕಡೆಯಿಂದನೂ ಟಾರ್ಚರ್ ಕೊಡ್ತಾ ಇದ್ದಾರೆ. ಕೃಷ್ಣರಾಜನ್ನ ಅವ್ರ ಮಕ್ಕಳನ್ನ ಏನಾದ್ರು ಮಾತಾಡಿಸ್ರೆ ಪುನಃ 10,000 ರೂಪಾಯಿ ತಪ್ಪು ಕೊಡ್ಬೇಕಾಯ್ತು ಅಂತ ಸಾರಿದ್ರು. ಯಾಕೋ ಇದು ಸರಿ ಬರೋದಿಲ್ಲ ಅಂದ್ಬಿಟ್ಟು ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೆ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಪುನಃ 1-2 ದಿನ ತಾಳ್ಮೆಯಿಂದ ಇರೋಣ ಅಂತಂದು. ಆಗ ಯಾರೋ ನಮ್ಮ ಸ್ನೇಹಿತರಂದ್ರು ಇದೆಲ್ಲ ಬೇಡ, ಪಂಚಾಯತಿ ಕೊಡಪ್ಪ, ಅಲ್ಲಿ ನಿಂಗೆ ಸಾಕ್ಷಿ ಸಮೇತ ಒಂದಲ್ಲ ಒಂದು ಪಾಯಿಂಟ್ ಸಿಗ್ತದೆ, ಅಲ್ಲಿ ಅದು ನೋಡೋಣ ಅಂತಂದ್ರು. ಪಂಚಾಯತಿ ಕೊಟ್ಟು ಸರ್, ಪಂಚಾಯತಿಲೂ ಏನು ನಡೀನಿಲ್ಲ. ಅಲ್ಲಿ ಪಂಚಾಯತಿಲಿ ನಾವು ಬಹಿಷ್ಕರಣೆ ಹಾಕಿಲ್ಲ ಅಂತ ವಾದ ಮಾಡಿದ್ರು. ಹೊರಗಡೆ ಬರ್ಬೇಕಾದ್ರೆ 5 ಲಕ್ಷ ಕೊಡದೆ ನೀನು ಸೇರಂಗಿಲ್ಲ ಅಂದರು. 2 ಮಾತಾಯ್ತು. ಇದನ್ನು ಎಲ್ಲ ಅದನ್ನು 2 ಸತಿ ಸಭೆ ಮಾಡಿ ಅದ್ರ ರೆಕಾರ್ಡ್ ನಿಸ್ಕೊಂಡು ನಾನು ನ್ಯಾಯಾಲಯಕ್ಕೆ ಎಲ್ಲಾನು ಪ್ರೂಫ್ ಮಾಡಿದೆ ಸರ್. ನಾನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೂ ಕೂಡ ಬಹಿಷ್ಕಾರದ ಭೂತ ಹೋಗಿಲ್ವಾ? ಯಾಕಂದ್ರೆ ತನ್ನ ಮಗಳನ್ನ ತಮ್ಮ ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಯಜಮಾನ್ರಿಗೆ ಯಾಕೆ 5 ಲಕ್ಷ ದಂಡವನ್ನ ಕೊಡಬೇಕಂತೆ? ಇವ್ರು ಯಾರಂತೆ ಬಹಿಷ್ಕಾರ ಹಾಕೋಕೆ? ಜೊತೆಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಏನಾದ್ರೂ ತಂದಿದ್ದಾರಾ ಈ ಒಂದು ವಿಚಾರವನ್ನ? ಚೈತ್ರ, ಈ ತರದ ಘಟನೆಗಳು ಹಲವಾರು ಘಟನೆಗಳು ಚಾಮರಾಜನಗರದಲ್ಲಿ ನಡೀತವೆ, ಆದ್ರೆ ಯಾವ್ದು ಸಹ ಬೆಳಕಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಇದನ್ನ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಗ್ರಾಮದಲ್ಲಿ ಬಹಿಷ್ಕಾರ ಆಗ್ತಾರೆ, ಆದ್ರೆ ಯಾವ್ದಕ್ಕೂ ಪ್ರೂವ್ ಸಿಗೋದಿಲ್ಲ, ಯಾವ್ದು ಸಾಕ್ಷ್ಯ ಸಿಗೋದಿಲ್ಲ, ಆದ್ರೂ ಒಳಗೆ ನಡೀತಾ ಇರುತ್ತೆ. ಇದರಿಂದ ಎಷ್ಟೋ ಕುಟುಂಬಗಳು ಪ್ರೂವ್ ಮಾಡಕ್ಕಾಗದೆ ಈ ತರ ಹೋದಾಗ ನಾವು ಅಧಿಕಾರಿಗಳು ಹೋದಾಗ ಬಹಿಷ್ಕಾರ ಹಾಕಿಲ್ಲ ಅಂತಾರೆ, ಆದ್ರೆ ಒಳಗೆ ಬಹಿಷ್ಕಾರದ ಇದು ನಡೀತಾನೆ ಇರ್ತದೆ. ಇದರಿಂದ ಎಷ್ಟೋ ಕುಟುಂಬಗಳು ನೆಲೆಗೆ ಹೋಗಿವೆ. ಇದು 2023 ಆಗಿರೋಂತಹ ಘಟನೆ. 2023 ಏನು ಕೃಷ್ಣರಾಜ್ ಮತ್ತು ಮಂಜುಳಾ ದಂಪತಿ ಅವ್ರ ಮಗಳು ಬೇರೆ ಅನ್ಯ ಯುವಕನ ಜೊತೆಗೆ ಮದುವೆ ಆದ್ರು, ಆ ಟೈಮಲ್ಲಿ ಅವರಿಗೆ ಬಹಿಷ್ಕಾರ ಹಾಕಿದ್ದಾರೆ.
ಬಹಿಷ್ಕಾರ ಹಾಕದ್ಮೇಲೆ ಏನಾಗಿದೆ ಅಂತಂದ್ರೆ ಆ ಹುಡುಗ ತೀರ್ಕೊಂಡಿದ್ದಾನೆ, ಬೇರೆ ಯಾವ್ದೋ ಒಂದು ಕಾರಣಕ್ಕೆ ಅಳಿಯ ತೀರ್ಕೊಂಡಿದ್ದಾನೆ. ಒಂಟಿಯಾದ ಮಗಳನ್ನ ಮಳೆಗೆ ಕರ್ಕೊಂಡ್ ಬಂದಾಗ ಇವರು ಮತ್ತೆ ನಿಮ್ಮ ಮಗಳನ್ನ ಸೇರಿಸ್ಕೋಬೇಕಾದ್ರೆ 5 ಲಕ್ಷ ರೂಪಾಯಿ ದಂಡ ಕೊಡ್ಬೇಕು, ಇಲ್ಲ ನಿಮ್ಮ ಮತ್ತೆ ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿ ಅವರಿಗೆ ಬೆದರಿಕೆ ಹೊಡಿದ್ದಾರೆ. ಹಾಗಾಗಿ ಇವರು ಕೋರ್ಟ್ ಮೊರೆ ಹೋದ್ರು. ಕೋರ್ಟ್ ಅಲ್ಲಿ 3 ಜನ ಸಾಕ್ಷಿ ಹೇಳೋದಕ್ಕೆ ಇವ್ರ ಪರವಾಗಿ ಮುಂದೆ ಬಂದಿದ್ರು. ಯಾರು ಈ ಕೃಷ್ಣರಾಜ್ ಮತ್ತು ಅವರ ದಂಪತಿ ಪರವಾಗಿ ಇವರಿಗೆ ಬಹಿಷ್ಕಾರ ಹಾಕಿರೋದು ನಿಜ ಅಂತೇಳಿ 3 ಸಾಕ್ಷಿಗಳು ಕೋರ್ಟ್ ನಲ್ಲಿ ಹೇಳೋದಕ್ಕೆ ತಯಾರಾಗಿದ್ರು. ಇದು ಗೊತ್ತಾಗಿದ್ದಂತ ಗ್ರಾಮದ ಯಜಮಾನರು ಆ 3 ಮತ್ತೆ ಬೆದರಿಕೆ ಹಾಕಿದ್ದಾರೆ. ನೀವೇನಾದ್ರೂ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಿದ್ರೆ, ಅವ್ರ ಪರ ಸಾಕ್ಷಿ ಹೇಳಿದ್ರೆ ನಾವು ನಿಮಗೆ ದಂಡ ಹಾಕ್ಬೇಕಾಗತ್ತೆ ಅಂತ ಹೇಳಿ ಅವ್ರಿಗೆ ಬೆದರಿಕೆ ಹೋಗಿರ. ಹಾಗಾಗಿ ಆ 3 ಸಾಕ್ಷಿಗಳು ಸಹ ಈಗ ಹಿಂದೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳೋದಕ್ಕೆ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಈಗ ಏನ್ ಮಾಡೋದು ಅಂತ ಗೊತ್ತಾಗದೆ ಇವರು ಈಗ ಮೀಡಿಯಾದ ಮೊರೆ ಬಂದಿದ್ದಾರೆ. ಚೇತನ್, ನಂದೀಶ್, ಈಗ 5 ಲಕ್ಷ ದಂಡ ಹಾಕಿದಾರಲ್ಲ, ಯಾರ್ಯಾರು ದಂಡ ಹಾಕಿರೋದು, ಅವರ ಹೆಸರ ಲಿಸ್ಟ್ ಏನಾದ್ರೂ ಇದೆಯಾ? ಜೊತೆಗೆ ಪೊಲೀಸರಿಗೆ ಆ ಲಿಸ್ಟ್ ಅನ್ನ ಕೊಟ್ಟು ಇವರು ನಮ್ಗೆ ಬಹಿಷ್ಕಾರ ಹಾಕಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿದ್ದಾರಾ? ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿ ಇವರು ಗ್ರಾಮ ಪಂಚಾಯತಿಗೆ ದೂರು ಕೊಟ್ಟಿದ್ರು. ಮೊದಲು ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ತೀರ್ಮಾನ ಆಗದ ಕಾರಣ ಇವರು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅಲ್ಲಿ ಈಗ ಸಾಕ್ಷಿ ಹೇಳ್ಬೇಕಾಗಿತ್ತು. ಮುಂದಿನ ವಾರ ಹಿಯರಿಂಗ್ ಇದೆ. ಆ ಸಾಕ್ಷಿದಾರರಿಗೆ ಬೆದರಿಕೆ ಹೊಟ್ಟಿದ್ದಾರೆ ಗ್ರಾಮಸ್ಥರು. 5 ಲಕ್ಷ ರೂಪಾಯಿ ನಿಮ್ಗೆ ದಂಡ ಹಾಕ್ತೀವಿ, ನೀವೇನಾದ್ರು ಹೋಗಿ ಅವ್ರ ಪರವಾಗಿ ಸಾಕ್ಷಿ ಹೇಳಿದ್ರೆ ನಿಮಗ್ ದಂಡ ಹಾಕ್ತೀವಿ ಅಂತ ಹೇಳಿ. ಅದಕ್ಕೆ ಅದು ಯಾವುದೇ ಪುರಾವೆ ಇಲ್ಲ. ಅದಕ್ಕೆ ಎದುರ್ಕೊಂಡು ಆ 3 ಸಾಕ್ಷಿಗಳು ಹಿಂದೆ ಸರಿದ್ದಾರೆ ಸಾಕ್ಷಿ ಹೇಳೋದಕ್ಕೆ. ಹಂಗಾಗಿ ಇವರು ಪ್ರೂವ್ ಮಾಡೋದಕ್ಕೆ ಈಗ ಕೋರ್ಟ್ ಸಾಕ್ಷಿ ಕೇಳುತ್ತೆ, ನಿಮ್ಗೆ ಬಹಿಷ್ಕಾರ ಹಾಕಿರೋದಕ್ಕೆ ಸಾಕ್ಷಿ ಏನು ಅಂತ ಕೇಳುತ್ತೆ. ಹಾಗಾಗಿ ಇವ್ರು ಪ್ರೂವ್ ಮಾಡಕ್ ಆಗಲ್ಲ. ಆದ್ರೂ ಸಹ ಇದ್ರು ಸಾಮಾಜಿಕ ಬಹಿಷ್ಕಾರದಿಂದ ಮತ್ತೆ ಮುಂದುವರಿತದೆ. ಹಾಗಾಗಿ ನಾವು ಯಾವ ರೀತಿ ಮಾಡುದು, ಗ್ರಾಮದಲ್ಲಿ ಯಾರು ಸಹ ನಮ್ಮನ್ನು ಮಾತಾಡ್ಸೋದಿಲ್ಲ, ಶುಭ ಸಮಾರಂಭ ಕರೆಯೋದಿಲ್ಲ, ಸತ್ತದ ಕೆಟ್ಟದ ಕರೆಯೋದಿಲ್ಲ. ರಂದೇಶ್, ಹಾಗೆ ಪ್ಲೀಸ್ ಬಿ ಆನ್ ಲೈನ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಮತ್ತೊಂದ್ ಕಡೆ ಈಗ ಬಹಿಷ್ಕಾರಕ್ಕೆ ಒಳಗಾದಂತವರು ಕೃಷ್ಣರಾಜು ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ ಸರ್. ಎಷ್ಟು ದಿನಗಳಿಂದ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ತಾವು? ಯಾವಾಗ ಬಹಿಷ್ಕಾರ ಹಾಕಿದ್ರು? ಜೊತೆಗೆ ಯಾರ್ಯಾರು ಬಹಿಷ್ಕಾರ ಹಾಕಿದಾರೆ ನಿಮ್ಮನ್ನ? ಎಷ್ಟು ಲಕ್ಷ ದಂಡ ಹಾಕಿದಾರೆ ನಿಮ್ಗೀಗ? ಮೇಡಮ್ 2023ರಲ್ಲಿ 2023ರಲ್ಲಿ ನಮ್ಮ 4ನೇ ತಿಂಗಳಲ್ಲಿ ನಮ್ಮ ಮಗಳದು ಮದುವೆ ನಡೀತು ಮೇಡಮ್. ನಮ್ಮ ಮಗಳದು ಮದುವೆ ನಡೆದು ನಾವು ಗೌಡಸ್ಕ ಮದುವೆ ಮಾಡಿರೋದು ಮೇಡಮ್. ಅವರು ಪ್ರೀತಿ ವಿಶ್ವಾಸದಿಂದ ಇದ್ದಕ್ಕ ಆ ಉದ್ದೇಶ ಪೂರ್ವಕವಾಗಿ ಮಾಡ್ಬಿಟ್ಟು ಮತ್ ಪುನಃ ಇವ್ರನ್ನ ಅಂತರ್ ಜಾತಿ ಮಾಡಿವಪ್ಪ, ಬೇರೆ ಏನು ನಮ್ಗಿಂತ ಕಮ್ಮಿ ಜಾತಿ. ನಾವು ಉಪ್ಪಾರ ಜನಾಂಗದವ್ರು ಮೇಡಮ್. ನಾವು ಉಪ್ಪಾರ ಜನಾಂಗದವ್ರು. ನಾವು ನೋಡಪ್ಪ ಬೇರೆ ಕ್ಯಾಸ್ಟ್ ಅಂದ್ರ ಯಾವ್ದು ಬೇರೆದು ಇದಕ್ ಮಾಡಿಲ್ಲ, ನಾವು ಒಕ್ಕಲಿಗರಿಗ ಮಾಡಿರೋದು ಅಂತ ಹೇಳುದು. ಇವ್ರು ಮದ್ವೆಗೂ ಕರ್ದು ಮದ್ವೆಗೂ ಯಾರು ಬರ್ನಿಲ್ಲ. ನಮ್ಮ ಗ್ರಾಮದಲ್ಲಿ ಮದ್ವೆ ಕರೆದವ್ರನು ಯಾರನ್ನು ಹೋಗಕ್ ಬಿಡ್ನಿಲ್ಲ ಇವ್ರು. ನಮ್ಮ ಮಗಳಿಗೆ 29 ವರ್ಷಕ್ಕೆ ನಾವು ಮದುವೆ ಮಾಡಿರೋದು. ಅಂದ್ರೆ ನಿಮ್ ಗ್ರಾಮದಲ್ಲಿ ಇನ್ನೂ ಕೂಡ ಈ ಒಂದು ಪದ್ಧತಿ ಜೀವಂತವಾಗಿದೆಯಾ? ಜೊತೆಗೆ ನಿಮ್ಗೆ ಇದು ಮೊದಲ ಸಮಸ್ಯೆನಾ ಅಥವಾ ಈ ಹಿಂದೆ ಇದೇ ರೀತಿಯಾಗಿ ಯಾರಿಗಾದ್ರೂ ದಂಡ ವಿಧಿಸಿರುವಂತದ್ದು ಇದೆಯಾ? ಮೇಡಮ್ ಈಗ 5 ಲಕ್ಷಕ್ಕೆ ಬಂದಿರೋದು. ಮೊದಲೆಲ್ಲವೂ ಇತ್ತು ಕಡಿಮೆ, ಆ ಏಜ್ ಅಲ್ಲಿ ಕಡಿಮೆ ಇತ್ತು ಮೇಡಮ್. ಒಂದ್ 10 ವರ್ಷ ಹಿಂದೆನೆ ಕಡಿಮೆ. ಆದ್ರೆ ನಮ್ಗೆ 5 ಲಕ್ಷ ಪಕ್ಕ ಯಾಕೆ ಕೇಳವ್ರೆ ಅಂದ್ರೆ, ನಾವು ಮೇಡಮ್ ಯಾರ ಸಂಪರ್ಕನೂ ಇಲ್ಲ, ಏನೂ ಇಲ್ಲ. ನಮ್ ಕೆಲ್ಸ ಆಯ್ತು, ನಮ್ ಮನೆ ಆಯ್ತು, ನಾವಾಯ್ತು. ಆದ್ರೆ ನಮ್ಗೆ ಇರೋದ್ 2 ಹೆಣ್ಮಕ್ಳು. 2 ಹೆಣ್ಮಕ್ಳು ಇರೋದ್ರಿಂದ ಸ್ವಲ್ಪ ಒಬ್ಳು ಏನೋ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮತ್ತೆ ಇನ್ನೊಬ್ಬಳನ್ನ ಅವಳಿಗಿಂತ ಚಿಕ್ಕವಳನ್ನ ಮೇಡಮ್ ಮದ್ವೆ ಮಾಡ್ಬಿಟ್ಟು. ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂತದ್ದು ಅಥವಾ ಅವ್ರು ಏನು ಸ್ಪಂದಿಸ್ಲಿಲ್ವಾ ನಿಮ್ಗೆ ಕೊನೆದಾಗಿ? ಮೇಡಮ್ SP ಆಫೀಸ್ಗೆ, DYSP ಆಫೀಸ್ಗೆ, ರಾಮಸಮುದ್ರ ಪೊಲೀಸ್ ಸ್ಟೇಷನ್ಗೆ ಎಲ್ಲರಿಗೂ ನಾವು ಒಂದು ಇದು ಸಾಮಾಜಿಕ ಬಹಿಷ್ಕಾರ ಅಂತ ಆದ್ಮೇಲೆ ಯಾರು ಗ್ರಾಮದಲ್ಲಿ ನಮ್ಮ ಬಹಿಷ್ಕಾರ ಸಾರ್ತ್ರಲ್ಲ ಮೇಡಮ್. ಓಕೆ ಸರ್, ನೋಡೋಣ. ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.